ನನಗೇನಂದರೆ ಕಿವಿ ದಬಾಕೊಂಬಿಟ್ಟಿದೆ. ಏನೂ ಕೇಳ್ತಾ ಇಲ್ಲ ಅಂದರೆ ಏನೂ ಕೇಳ್ತಾ ಇಲ್ಲ. ಆಗುಂಬೆ ಘಾಟ್ ಹಿಡಿದ ತಕ್ಷಣ ನಂಗೆ ಒಂದ್ಸಲ ಹಿಂಗೆ ಆಗಿತ್ತು. ಎಷ್ಟೋ ಹೊತ್ತಿನ ಮೇಲೆ ಸರಿಯಾಗಿತ್ತು. ಹೋದ ವರ್ಷನೇ ಅನಿಸುತ್ತೆ, ಈ ಸಲನೂ ಹಾಗೆ ಆಗಿದೆ. ಆಮೇಲೆ ನಂಗೆ ಯಾಕೋ ಗೊತ್ತಿಲ್ಲ, ಇವತ್ತು ಹೊಟ್ಟೆ ಒಂಥರ ಕಿವಿ ದಬಾಕೊಂಡದೆ, ಬಾಯರು ದಬಾಕೊಂಡಿದ್ರೆ ಅಂತ. ನಿಂಗೆ ಗೊತ್ತಾಗಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಬಂದು 5:15 ಅಂತ ತೋರಿಸ್ತಾ ಇದ್ದೀನಿ. ನಾನು ಎದ್ದಾಗ 5 ಗಂಟೆ ಆಗಿತ್ತು. ಎಷ್ಟು ಗಂಟೆಗೆ ಎದ್ದಿದ್ದೆ ಏನು ಅನ್ನೋದನ್ನು ನಾನು ವೀಡಿಯೋದಲ್ಲಿ ಮುಂದೆ ಹೇಳಿದ್ದೀನಿ, ಹಾಗಾಗಿ ಮತ್ತೆ ಈಗ ಹೇಳೋದಿಲ್ಲ. ಯಾಕಂದರೆ ವೀಡಿಯೋ ಮಾಡಿ ತುಂಬ ದಿನ ಆಗಿರುತ್ತಲ್ಲ, ಒಂದೊಂದಿನ ಮರ್ತೋಗ್ಬಿಟ್ಟಿರುತ್ತೆ. ತುಂಬ ಮಳೆ ಬರ್ತಾ ಇತ್ತು ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಮಗನ್ನ ಹಾಸ್ಟೆಲಿಂದ ಕರ್ಕೊಂಡು ಬರೋ ದಿನ. ಅಂದರೆ ಇವತ್ತು ಔಟಿಂಗ್ ಇದೆ ಅವನಿಗೆ. ಆದರೆ ನಮ್ಮ ಅದೃಷ್ಟ ಒಂದು ಏನಂದರೆ, ಇವತ್ತು ಅವರು ಬೇಗ ಬಿಡ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ನಮಗೆ ಮೆಸೇಜ್ ಬಂತು ಎಷ್ಟು ಗಂಟೆಗೆ ಬಿಡ್ತಿದ್ದಾರೆ ಅಂತ ಹೇಳಿ. ಮುಂಚೆ 12 ಗಂಟೆ ಹಂಗೆ ಬನ್ನಿ ಅಂತ ಹೇಳಿದರು. ಆದರೆ ರಾತ್ರಿ ಮೆಸೇಜು ಬಂತು 9 ಗಂಟೆ ಒಳಗೆ ಬಿಡ್ತೀನಿ ಅಂತ. ಹಾಗಾಗಿ ನಾವು ಕೂಡ ಬೇಗ ಹೋಗಬೇಕು. ಮಗ ಬರ್ತಾನಲ್ವ, ಹಾಗಾಗಿ ಹುರುಳಿ ಸಾರು ಮಾಡೋಣ. ಅವನಿಗೆ ಹುರುಳಿ ಸಾರು ಅಂದರೆ ಇಷ್ಟ ಅಂತ ಹುರುಳಿ ಕಟ್ಟನ್ನು ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕಬೇಕು. ಹಾಗೆಯೇ ತಿಂಡಿ ಬಂದು ದೋಸೆ ಮಾಡೋಣ ಅಂತ. ನಾನೇನು ಅಂದ್ಕೊಂಡ್ವಿ, ಲೇಟಾಗಿ ಹೋಗೋದು ಅಂತ ಆಗಿತ್ತಲ್ವ, ತಿಂಡಿ ತಿಂದು ಹೋಗೋದು ಅಂತ ಆಗಿತ್ತು. ಹಾಗಾಗಿ ನಾನು ದೋಸೆಗೆ ನೆನೆಸಿ ರುಬ್ಬಿ ಇಟ್ಟಿದ್ದೀನಿ. ಆಮೇಲೆ ತಿಂಡಿ ಏನು ಬೇಡ, ಮತ್ತು ಅದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಬೇಗನೆ ಹೊರಟಿದ್ದೀವಿ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಹೇಳಿದ್ದೀರಾ ಏನೋ ನಂಗೆ ಗೊತ್ತಿಲ್ಲ, ಆದರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಶೈನ ಕರೆಯೋದಕ್ಕೆ ಹೋಗ್ತಾ ಇದ್ದೀವಿ. ಬೇಗನೆ ಬಿಡ್ತೀನಿ ಅಂತ ಹೇಳಿದರು. 9 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಮಳೆನೂ ತುಂಬ ಇದೆ ರಾತ್ರಿ ಎಲ್ಲ. ಹಾಗಾಗಿ ಸ್ವಲ್ಪ ಹೊರಡೋದು ಲೇಟ್ ಆಯಿತು. ಆಮೇಲೆ ಏನಾಯಿತು ಗೊತ್ತಾ, 2 ಗಂಟೆಗೆ ಇವ್ರು ಎದ್ದಿದ್ರು. ಇವ್ರು ಎದ್ದು ಮಲಗಿದ ಮೇಲೆ ನಂಗೆ ನಿದ್ದೆ ಬಂದಿಲ್ಲ. ಅಂದರೆ ಕಣ್ಣು ಹಚ್ಚಿಲ್ಲ ನಾನು. 4 ಗಂಟೆ ಆಯಿತು ಅಂದರೆ ಇವರು 2 ಗಂಟೆಗೆ ಎದ್ದೋಳು. ಆಮೇಲೆ ಗೊತ್ತಲ್ವಾ, ಎಚ್ಚರ ಆದರೆ ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳೋದಿಲ್ಲ. 4 ಗಂಟೆ ಮೇಲೆ ನಿದ್ದೆ ಬಂದಿದೆ. ಅವಾಗ ಒಂಥರ ಕೆಟ್ಟ ಕನಸುಗಳು ನನಗೆ. ಆಮೇಲೆ 5 ಗಂಟೆ 3 ನಿಮಿಷಕ್ಕೆ ಎಚ್ಚರ ಆಯಿತು, ಹೊಡೆದಂಗೆ ಎಚ್ಚರ ಆಯಿತು. ಆಮೇಲೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಇವಾಗ ಹೊರಟೆ. ಹಾಗಾಗಿ ಸ್ವಲ್ಪ ಮಾತ್ರ ವಿಡಿಯೋನ ಮಾಡಿದೆ. ಆಮೇಲೆ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ಬೇಗ ಹೊರಡಬೇಕಾಗಿತ್ತಲ್ವ. ಹಾಗಾಗಿ 6 ಗಂಟೆ ಹೊರಡೋಣ ಅಂದ್ಕೊಂಡ್ವಿ. 6 ಗಂಟೆ 18 ನಿಮಿಷಗಳು ಆಗಿದೆ ಇವಾಗ. 5:15 ಹೊರಟಿದ್ರೆ ಸರಿ ಇರೋದಲ್ಲ, ಬೇಗ ಹೋಗ್ತಾ ಇದ್ವಿ. ನನ್ನ ಮಗ ಅಂತೂ ಬೇಗ ಬಾ ಮಮ್ಮಿ, ಬೇಗ ಬಾ ಮಮ್ಮಿ ಅಂತ ಹೇಳೋದು. ಹೋದ ವರ್ಷ ಎಲ್ಲ ಅಷ್ಟು ಇದನ್ನು ಮಾಡ್ತಿರ್ಲಿಲ್ಲ. ಈಗ ನಿನ್ನೆ ಹಂಗೆ ಅಂದ ಅವ್ನು ಹಂಗೆ ಅಂದಿದ್ದು ನಂಗೆ ಒಂಥರ ಬೇಜಾರು ಅನ್ನಿಸ್ತು. ಇಲ್ಲಿ ಯಾರಿರ್ತಾರೆ ಮಮ್ಮಿ, ನೀನು ಔಟಿಂಗ್ ಬರ್ತಿದ್ರೆ ಪರವಾಗಿಲ್ಲ ಅಂದಿರೋ ನನ್ನ ಮಗ. ಈ ಸಲ ಹಂಗೆ ಅನ್ನೋದಕ್ಕೂ ನನಗೂ ಒಂಥರ ಅನ್ನಿಸ್ತು. ಹಾಗಾಗಿ ಮಳೆ ಜಾಸ್ತಿ ಇದೆ. ಆಗುಂಬೆ ನಾವು ಮಳೆ ಇದ್ದರೆ ಹೋಗೋದು ಬೇಡ ಅಂತ ಕೂಡ ಅಂದ್ಕೊಂಡಿದ್ವಿ. ಯಾಕಂದರೆ ಆಗುಂಬೆ ಘಾಟಿ ಗೊತ್ತಲ್ವಾ, ಹಾಗಾಗಿನೇ ಸ್ವಲ್ಪ ಬೇಗ ಹೋಗಿ ಅತ್ಲಾಗ ಬೇಗ ಘಾಟಿ ಮೇಲೆ ಹತ್ತು ಬಿಟ್ಟರೆ. ಹಾಗಾಗಿ ಹುರುಳಿ ಸಾರೆಲ್ಲ ರೆಡಿ ಮಾಡಿ ಹೊರಟಿದ್ದೀನಿ. ಬಂದ ತಕ್ಷಣ ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಮನೆಗೆ ಬಂದರೆ ಅವನಿಗೂ ಟೈಮ್ ತುಂಬ ಸಿಗುತ್ತೆ. ಇಲ್ಲೇ ಇಷ್ಟು ಮಳೆ ಇದೆ ಅಂದರೆ ಇನ್ನು ಸೌತ್ ಕೇಂದ್ರ ಕೇಳೋದೇ ಬೇಡ. ಇದರಲ್ಲಿ ಆಗುಂಬೆ ಗೀಲ್ಗುಂಬೆ ಎಲ್ಲ ಕೇಳೋದೇ ಬೇಡ ಬಿಡಿ, ಅಷ್ಟು ಮಳೆ ಇರುತ್ತೆ. ಏನೋ ತೊಂದರೆ ಆಗದೆ ಇದ್ದರೆ ಸಾಕು, ನೀನು ಆರಾಮಾಗಿ ಹೋಗಿ ಆರಾಮಾಗಿ ಮನೆ ಸೇರೋದು. ಹಾಗೆ ನಾಳೆನೇ ಮತ್ತೆ ಅವನನ್ನು ಬಿಡೋದು ಕೂಡ ಇರುತ್ತೆ. ನಾಳೆ ಬಿಡೋದು 1 ಗಂಟೆ ಮೇಲೆ ಹೋಗೋಣ ಅಲ್ಲ, ಊಟ ಮಾಡಿಸ್ಕೊಂಡು ಹೋಗೋಣ. ಇನ್ನೂ ಪ್ಲ್ಯಾನ್ ಏನೂ ಮಾಡಿಲ್ಲ. ಆದರೆ ಎಷ್ಟು ಗಂಟೆಗೆ ಬಿಡೋದು ಅನ್ನೋ ಮೆಸೇಜ್ ಗೊತ್ತಿಲ್ಲ ಇನ್ನು. ಲೇಟಾಗೆ ಬಿಡ್ತಾ ಇದ್ರು. ಆಮೇಲೆ ನೆನ್ನೆ ಮತ್ತೆ ಮೆಸೇಜ್ ಹಾಕಿದ್ರು, ಬೇಗ ಬಿಡ್ತೀವಿ ಕರ್ಕೊಂಡು ಹೋಗಿ ಅಂತ ಹೇಳಿ. ನಾವು ಪರ್ಮಿಷನ್ ತೊಗೊಂಡಿದ್ವಿ. ಯಾಕಂದರೆ ನಾವು ಘಾಟಿ ಹತ್ತೋದ್ರಿಂದ ಯಾವಾಗಲೂ ನಮಗೆ ಬೇಗ ಬಿಡಿ ಅಂತೀವಿ. ಬಿಡ್ತಾರೆ ಕೂಡ. ಯಾಕಂದರೆ ಈಗ ಯಾರು ಮನೆಗೆ ಹೋಗೋರು ಯಾರೂ ಇಲ್ಲ, ನಾವು ಮಾತ್ರ ಮನೆಗೆ ಕರ್ಕೊಂಬರೋದು. ಎಲ್ಲರೂ
ಅಲ್ಲೇ ರೂಮ್ ಮಾಡಿ ಉಡುಪಿಲಿ ಉಳಿಯೋದು ಆ ಥರ ಮಾಡ್ತಾರೆ. ಇಲ್ಲ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗಿ ನೆಕ್ಸ್ಟ್ ಡೇ ಬಂದು ಬಿಟ್ಟು ಹೋಗ್ತಾರೆ. ನಾವು ಅಷ್ಟೇ ಮನೆ ಕರ್ಕೊಂಬರೋದು. ನಾವು ಚಿನ್ನಿನೂ ಮನೆ ಕರ್ಕೊಂಬರ್ತಾ ಇದ್ವಿ. ಅದು ರಾತ್ರಿ 10 ಗಂಟೆಗೆ ಕರ್ಕೊಬಂದು ನೆಕ್ಸ್ಟ್ ಡೇ 4 ಗಂಟೆಗಳಿಗೆ ಯಾವಾಗಲೂ ಡ್ರಾಪ್ ಇರೋದು ಅಲ್ಲ, ಪಿಕ್ ಬೇಗ ಇರೋದು, ಡ್ರಾಪ್ ಸ್ವಲ್ಪ 4 ಗಂಟೆ 4:15 ಒಳಗೆ ಬಿಡೋಕೆ ಹೇಳ್ತಿರೋರು. ಹಾಗಾಗಿ ನಾವು ಮನೆಗೆ ಕರ್ಕೊಂಬರ್ತಾ ಇದ್ವಿ. ನಮಗಿದೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದೇ ಇವತ್ತು 1 ತಿಂಗಳ ನಂತರ ಮಗನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಾಗಿದ್ದಾನೋ ಏನೋ ಗೊತ್ತಿಲ್ಲ. ಮಗ ತೆಳ್ಳಗಾಗಿದೆಯಾ ಅಂದೆ, ಯಾಕಂದ್ರೆ ಇಲ್ಲಿಂದ ಹೋಗ್ತಾವನು 5, 6, 7-8 kg ತಪ್ಪಾಗಿದ್ದ. ಇಲ್ಲ ಮಮ್ಮಿ ಹಾಗೆ ಇದ್ದೀನಿ, ಊಟ ತಿಂಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂದಿದ್ದೆ ನನ್ನ ಮಗ. ನೋಡೋಣ ಹೆಂಗಾಗಿದ್ದಾನೆ ಏನು ಎತ್ತ ಅನ್ನೋದು. ಬಟ್ಟೆ ಎಲ್ಲ ಏನೂ ತರಬೇಡ ಅಂತ ಹೇಳಿದ್ದೀನಿ, ಯಾಕಂದರೆ ವಾಶಿಗೆಲ್ಲ ಬರೋದಿಲ್ಲಲ್ಲ, ಹಾಗಾಗಿ ಅಷ್ಟೇ. ಇವತ್ತು ನಾಳೆ ವಿಡಿಯೋದಲ್ಲಿ ಅಥವಾ 3 ದಿನ ವಿಡಿಯೋ ಮಾಡ್ತೀನೋ, 2 ದಿನದ ವಿಡಿಯೋ ಹಾಕ್ತೀನೋ, 1 ದಿನ ಹಾಕ್ತೀನೋ, ನಾನು ಏನು ಡಿಸೈಡ್ ಮಾಡಿಲ್ಲ. ಅಯ್ಯೋ, ಇಲ್ಲಿ ಒಂದು ದೇವರಿದೆ, ಹಾಗಾಗಿ ಹೋಗ್ಬೇಕಿದ್ರೆಲ್ಲ ನಮಸ್ಕಾರ ಮಾಡಿ ಹೋಗ್ತೀವ. ಹಾಗಾಗಿ ಬನ್ನಿ ಈಗ ಮಗನ ಕರ್ಕೊಬರೋದಕ್ಕೆ ಹೋಗೋಣ. ನಾವು ಯಾವಾಗಲೂ ತೀರ್ಥಹಳ್ಳಿಲಿ ಇದೇ ಹೋಟ್ಲಲ್ಲೇ ತಿಂಡಿ ತಿನ್ನೋದು. ನಾನು ಪ್ರತಿ ಸಲನೂ ಆ ಹೋಟೆಲ್ ಹೆಸರು ಮರ್ತೋಗ್ಬಿಡುತ್ತೆ, ಮಯೂರ ಅಂತ ಹೇಳಿ. ಎಷ್ಟು ವರ್ಷಗಳಿಂದ ಬರ್ತಾಯಿದ್ದೀವಿ ಇಲ್ಲಿಗೆ ಅಂದರೆ ಎಷ್ಟು ಸಲ ಬಂದರೂ ನನಗೆ ಈ ಹೋಟೆಲ್ ಹೆಸರು ಮರ್ತೋಗುತ್ತೆ. ಹಾಗಾಗಿ ಇವತ್ತು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ತುಂಬ ಜನ ಇರ್ತಾರೆ. ಇವತ್ತು ಅಷ್ಟೇನು ಜನ ಇರಲಿಲ್ಲ. ನಾವು ಬೇಗ ಹೋಗಿದ್ದರಿಂದ ಟೈಮ್ ಎಷ್ಟಾಗಿತ್ತು ಅಂತ ನನಗೂ ಕೂಡ ಇವಾಗ ಗೊತ್ತಿಲ್ಲ. ಏನಂದರೆ ಇಲ್ಲಿ ದೋಸೆ ಇರಲಿಲ್ಲ, ದೋಸೆ ಲೇಟಾಗಿ ಶುರುವಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಒಂದು ಸಿಂಗಲ್ ಡಿಪ್ ಇಡ್ಲಿ ತೊಗೊಂಡೆ. ನಮ್ಮ ಮನೆಯವರು 1 ಇಡ್ಲಿ ವಡೆ ತೊಗೊಂಡ್ರು. ಆಮೇಲೆ ಮತ್ತು ಅವರಿಗೆ ಇಡ್ಲಿ ಚೆನ್ನಾಗಿತ್ತು ಅಂತ ಮತ್ತೆ ಇನ್ನೊಂದು ಸಿಂಗಲ್ ಇಡ್ಲಿ ತೊಗೊಂಡ್ರು. ನಾನು ಮಾತ್ರ ಒಂದೇ ಒಂದು ಡಿಪ್ ಇಡ್ಲಿನ ತಿಂದೆ. ಸಾಂಬಾರು ಏನು ಗೊತ್ತಾ, ತುಂಬ ಸ್ವೀಟ್ ಇರುತ್ತೆ. ನಮಗೆ ಅಷ್ಟು ಸ್ವೀಟು ಇಷ್ಟ ಆಗಲ್ಲ, ಆದರೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ತೀರ್ಥಹಳ್ಳಿ ದಾಟದ ಮೇಲೆ ಮಳೆ ಅಂದರೆ ರೋಡೇ ಕಾಣ್ತಾ ಇಲ್ಲ, ಆ ಥರ ಮಳೆ ಇದೆ. ಈ ನಾಗುಂಬೆಲಿ ಇನ್ನೆಷ್ಟಿದೆಯೋ, ಹನಿನೇ ಕಡ್ದಿಲ್ಲ. ಅಷ್ಟು ಒಂದು ಕಡೆನ ಚೂರು ಕಮ್ಮಿ ಆಯಿತು ಅಷ್ಟೇ. ಕಾರ್ ಓಡ್ಸೋಕ್ಕೆ ಆಗಲ್ಲ, ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಆಗುಂಬೆಲಿ ಇನ್ನೂ ಹುಚ್ಚು ಮಳೆ ಇರುತ್ತೆ ಅಲ್ಲ, ಎಲ್ಲ ಕಡೆ ನೀರು ತುಂಬಿ ಹರಿತಾ ಇದೆ. ಈ ತಿಂಗಳು ಇನ್ನೂ ಮಳೆ ಇದೆ ಅಂತ ಹೇಳ್ತಾರೆ. ಏನಪ್ಪ ಹೆದರಿಕೆ ಆಗ್ತಾ ಇದೆ ಅಲ್ಲ. ಎಲ್ಲ ಕಡೆ ಕುಸ್ತಿದೆ ನೋಡಿ, ಎಲ್ಲ ಕುಸ್ತಿದೆ. ಹೊಸ್ದಾಗಿ ಮಾಡಿರೋದಲ್ಲ ರೋಡ್ ಇದು, ಹಾಗಾಗಿ ಆಗೊಮ್ಮೆ ಒಂದು ಘಾಟಿ ಇಳಿದ್ರೆ, ಘಾಟಿ ಹತ್ತಿದ್ರೆ ನಮ್ಮದು ಗೆದ್ದಂಗೆ ಅನಿಸುತ್ತೆ. ಹೆದರಿಕೆ ಆಗ್ತಾಯಿದೆ. ಮಳೆಗಾಲದ ಟೈಮಲ್ಲಿ ಆಗೊಮ್ಮೆ ಘಾಟಿ ಇಳಿಯೋಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ. ನೋಡೋಣ ಆಗುಂಬೆ ಘಾಟಿ ಹೇಗಿರುತ್ತೆ ನಾನು ತೋರಿಸ್ತೀನಿ ನಿಮಗೆ. ಆದರೆ ತುಂಬ ಚೆನ್ನಾಗಿರುತ್ತೆ ಆಗುಂಬೆ. ಮಳೆ ಬರ್ತಾ ಇರಬೇಕು ಆವಾಗ, ಅಲ್ಲ ರೀ, ತುಂಬ ಚೆನ್ನಾಗಿರುತ್ತೆ. ನಾವು ಆಗುಂಬೆ ಘಾಟಿ ಎಂಟ್ರಾಗ್ತಾ ಇದ್ದೀವಿ. ಅಂದರೆ ಊರು ಒಳಗಡೆ ಇದ್ದೀವಿ. ಇನ್ನೇನು ಒಂದು ಕೆಲವೇ ನಿಮಿಷಗಳಲ್ಲಿ ಆಗುಂಬೆ ಘಾಟಿ ಹತ್ತಿರ ಹೋಗ್ತೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನೋಡಿ, ಒಬ್ಬರ ಮುಖ ಒಬ್ಬರಿಗೆ ಕಾಣಲ್ಲ, ಅಷ್ಟು ಫಾಗ್ ಬೀಳ್ತಾ ಇತ್ತು. ನನಗಂತೂ ನೋಡಿ ಖುಷಿ ಅನ್ನಿಸ್ತು. ನಾನು ಈ ಟೈಮಲ್ಲಿ ನಾನು ಆಗುಂಬೆನ ತುಂಬ ಇಷ್ಟಪಡ್ತೀನಿ. ನೀವು ಎಲ್ಲ ಇಷ್ಟಪಡ್ತೀರಾ ಅಂತ ಹಾಗೆ ವಿಡಿಯೋನ ಮಾಡಿದೆ. ನಿಮಗೇನು ಅನ್ನಿಸ್ತು? ನನಗೇನಂದರೆ ಕಿವಿ ದಬಾಕೊಂಬಿಟ್ಟಿದೆ. ಏನೂ ಕೇಳ್ತಾ ಇಲ್ಲ ಅಂದರೆ ಏನೂ ಕೇಳ್ತಾ ಇಲ್ಲ. ಆಗುಂಬೆ ಘಾಟಿ ಇಳಿದ ತಕ್ಷಣ ನಂಗೆ ಒಂದ್ಸಲ ಹಿಂಗೆ ಆಗಿತ್ತು. ಎಷ್ಟೋ ಹೊತ್ತಿನ ಮೇಲೆ ಸರಿಯಾಗಿತ್ತು. ಹೋದ ವರ್ಷನೇ ಅನಿಸುತ್ತೆ, ಈ ಸಲನೂ ಹಾಗೆ ಆಗಿದೆ. ಆಮೇಲೆ ನಂಗೆ ಯಾಕೋ ಗೊತ್ತಿಲ್ಲ, ಇವತ್ತು ಹೊಟ್ಟೆ ಒಂಥರ ತೊಳಸ್ದಂಗೆ ಅನ್ನಿಸ್ತಾ ಇದೆ. ಏನಾಗಿದೆ ಅಂದರೆ ರೋಡ್ ಬ್ಲಾಕ್ ಆಗಿದೆ. ಆಗುಂಬೆ ಇಳಿದ ತಕ್ಷಣ ಸೋಮೇಶ್ವರದಿಂದ ನಾವು ಸ್ಟ್ರೈಟ್ ಹೋಗಬೇಕು. ಆದರೆ ಅಲ್ಲಿ ರೋಡು ಏನೋ ಮರ ಬಿದ್ದು ಏನೋ ಇದಾಗಿದೆಯಂತೆ. ಪೊಲೀಸವರು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ರಿ, ನಾವು ಅದೇ ಕೇಳ್ಕೊಂಡು ಹೋಗ್ಬೇಕೀಗ. ಎಲ್ಲರನ್ನೂ ಇದೇ ರೋಡಿಗೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಅದೇ ಕೇಳ್ಕೊಂಡು ಹೋಗಬೇಕು. 10 ಕಿಲೋಮೀಟ್ರ್ ಹೋಗಿ ಆಮೇಲೆ ಲೆಫ್ಟಿಗೆ ತೊಗೊಳ್ಳಿ ಅಂತ ಹೇಳಿದ್ರು. ಭಾರಿ ಕಿವಿ ದಬಾಕೊಂಡ್ಬಿಟ್ಟಿದೆ. ಏನು ನಮ್ಮ ಮನೆಯವ್ರು ಅಂತಾರೆ, ಕಿವಿ ದಬಾಕೊಂಡದೆ ಬಾಯರು ದಬಾಕೊಂಡಿದ್ರೆ ಅಂತ. ಇವತ್ತು ಎಷ್ಟಾರು ಬೈಕ್ ಕಡಿ, ಇವತ್ತು ನನಗೆ ಕಿವಿ ಕೇಳೋದಿಲ್ಲ ಅಂತ ಅದೇ ಹೇಳಿದೆ ನಾನು.
ಏನು ಕೇಳ್ತಾ ಇಲ್ಲ ಅಂದರೆ ಕಾರ್ ಸ್ಟಾರ್ಟ್ ಮಾಡಿರೋ ಸೌಂಡ್ ಕೂಡ ನನಗೆ ಕೇಳ್ತಾ ಇಲ್ಲ. ವೀಡಿಯೋದಲ್ಲಿ ನಾನು ಅದು ಹೆಂಗೆ ದೊಡ್ಡ ಕಾಡಿರ್ತೀನೋ ಸಣ್ಣ ಕಾಡಿರ್ತೀನೋ ನನಗೆ ಗೊತ್ತಿಲ್ಲ. ದೊಡ್ಡ ಮಾತಾಡಿರ್ತೀನಿ ಅನ್ಸುತ್ತೆ. ಕಿವಿ ಕೇಳ್ತಿದ್ದಾರೆಲ್ಲ ಕೆಲವೊಬ್ರು ದೊಡ್ಡಕ್ಕೆ ಮಾತಾಡ್ತಾರೆ. ಹಾಗೆ ಕಿವಿ ಕೇಳದೆ ಇರೋರದ ಕಷ್ಟ ನನಗೆ ಇವತ್ತು ಅರ್ಥ ಆಗ್ತಾ ಇದೆ. ಆ ಕಿವಿ ಕೇಳದೆ ಇರೋದಕ್ಕೆ ಏನೋ ಒಂಥರ ಅಂತ ಅನ್ನಿಸ್ತಾ ಇದೆ. ಅಮೃತ ಭಾರತಿ ಶ್ರೀ ಇದ್ರದ್ದೇ ಇರ್ಬೇಕಲ್ಲ, ಬ್ರಹ್ಮಾವರದ ಉಡುಪಿದ. ಇವತ್ತು ಸ್ಯಾಟರ್ಡೆ ಅಲ್ಲ, ಶ್ರೇಯುಗೆ ಸ್ಕೂಲ್ ರಜಾ ಇರುತ್ತೆ ಇವತ್ತು. ಹಾಗಾಗಿ ಬೇಗನೆ ಔಟಿಂಗ್ ಬಿಟ್ಟಿದ್ದಾರೆ. ನೆನ್ನೆನೋ ರಜಾ ಇತ್ತೋ ಏನೋ ನನಗೂ ಗೊತ್ತಿಲ್ಲ. ಮಳೆ ತುಂಬ. ಆದರೆ ಒಂದೇನಂದರೆ ತೀರ್ಥಹಳ್ಳಿ ಹತ್ರನೇ ಮಳೆ ಜಾಸ್ತಿ. ಆಗುಂಬೆ ಘಾಟಿ ಇಳಿಬೇಕಿದ್ರೆ ಮಳೆ ಎಲ್ಲೂ ಸಿಗಲಿಲ್ಲ ಅಲ್ಲ ರೀ, ಮಳೆ ಸಿಗಲಿಲ್ಲ. ಅದೇ ಒಂದು ಪುಣ್ಯ ನಮ್ಮದು. ಇಳಿಸೋದಕ್ಕೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಮತ್ತು ವೆಹಿಕಲ್ ಕೂಡ ತುಂಬ ಕಮ್ಮಿ ಇತ್ತು ಇವತ್ತು ಹೊಸ ರೋಡಲ್ಲಿ ಹೋಗ್ತಾ ಇದ್ವಿ ಮಗನ ಕರೆಯೋದಕ್ಕೆ ಅಂತ. ಹೆಂಗೆ ಹೋಗೋದು ಮರ್ರ, ಇಲ್ಲಿ ಬ್ರಿಡ್ಜ್ ಆಗ್ತಾ ಇದೆ ಅನಿಸುತ್ತೆ. ಪಾಪ ಶ್ರೇಯು ಏನು ಕಾಯ್ತಾ ಇರ್ತಾನೆ. ನಾವು 8:15ಗೆ ಬರ್ತೀವಿ ಮಗ ರೆಡಿಯಾಗಿರೋ ಅಂತ ಹೇಳಿದ್ವಿ. ನಾವು 8:15ಗೆ ಹೋಗ್ಬಿಡ್ತಿದ್ವಿ. ಅಲ್ಲಿ ರೋಡು ಇದಾಗಿದ್ದಕ್ಕೆ ಲೇಟ್ ಆಗೋಯ್ತು. ಸುತ್ತಾಸಿ ಬಂದಂಗಾಯ್ತು. ಒಂದು 20 ಕಿಲೋಮೀಟ್ರ್ ಸುತ್ತರದಂಗೆ ಆಯಿತು. ಅದು ರೋಡ್ ಬೇರೆ ಚೆನ್ನಾಗೂ ಇರಲಿಲ್ಲ. ಮತ್ತು ಹೆದರಿಕೆ ಬೇರೆ ಆಗ್ತಾಯಿತ್ತು. ಅದನ್ನು ಕ್ಲೋಸ್ ಬೇರೆ ಮಾಡಿಟ್ಟಿದ್ದಾರೆ. ಅಂದರೆ ಅವರು ಅಲ್ಲಿ ಆಟೋ ಸ್ಟ್ಯಾಂಡವರು. ಮತ್ತು ಕೇಳಿದ್ವಿ, ಸುಮಾರು ಜನ ಕೇಳಿ ಇಲ್ಲ ಹೋಗಿ ಅಂತ ಹೇಳಿದ್ರು. ಮುಂದಿನವ್ರಿಗೆ ಹೇಳಿದ್ರು. ನಾವು ಕರೆಕ್ಟಾಗಿ ಕೇಳಲಿಲ್ಲ. ಹೋದ್ರಲ್ಲ ನಾವು ನೋಡೋಣ ಅಂತ ಹೋದ್ವಿ. ಆದರೆ ರೋಡು ಚೆನ್ನಾಗೇ ಇರಲಿಲ್ಲ. ಅಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರಲ್ಲ, ಹಂಗಾಗಿ ಮಳೆಗಾಲದೊಳಗೆ ಮುಗಿಸ್ಬೇಕಪ್ಪ ಆ ಥರದ್ದೆಲ್ಲ. ಯಾಕಂದರೆ ಅಲ್ಲಿರೋ ಪೂರ್ತಿ ಹಳ್ಳಿಗಳೇನಾ, ಏನಾದರೂ ಆದರೆ ಪಾಪ ಕಷ್ಟ ಆಗ್ಬಿಡುತ್ತೆ. ತುಂಬ ಮಳೆ ಬಂದರೆ ಓಡಾಡಕ್ಕೆ ಬರಲ್ಲ ಅಲ್ಲಿ ಅಲ್ವಾ, ಬರಲ್ಲ. ರೋಡ್ ಫುಲ್ ಕ್ಲೋಸ್ ಆಗಿಬಿಡುತ್ತೆ. ಅವರು ಇನ್ನು ಎಷ್ಟು ಸುತ್ತರದು ಹೋಗ್ಬೇಕು ಗೊತ್ತಾ, ತುಂಬ ಸುತ್ತರದು ಹೋಗ್ಬೇಕಾಗುತ್ತೆ. ಅವರು ಸೋಮೇಶ್ವರ ಹೋಗಿನೇ ಹೋಗ್ಬೇಕಲ್ಲ ರೀ ಮತ್ತೆಲ್ಲರೂ. ಮತ್ತು ಒಳಗಡೆ ಎಲ್ಲರೂ ರೂಟ್ ಇದಾವೆ ಏನೋ ಗೊತ್ತಿಲ್ಲ ಇದಕ್ಕೆ, ಹೆಬ್ರಿಗೆ. ನನಗೆ ಅದು ಒಂಥರ ಆಗ್ತಾ ಇದೆ ಇಡ್ಲಿ ತಿಂದಾಗಿಂದನು. ನಾನು ಅದೇ ಇಡ್ಲಿ ತಿನ್ನಬಾರ್ದಾಗಿತ್ತು ಅನ್ನಿಸ್ತು ನನಗೆ. ಆ ಕಿವಿ ಬೇರೆ ದಬಾಕೊಂಡಿತ್ತಲ್ಲ, ಕಿವಿ ಕೊನೆಗೆ ಬಿಡ್ತು. ಏನು ಮಾಡಿದೆ ಅಂದರೆ ಹಿಂಗೆ ಮೂಗಲ್ಲೂ ಉಸಿರಾಡಲಿಲ್ಲ, ಬಾಯಲ್ಲೂ ಉಸಿರಾಡಲಿಲ್ಲ. ಅವಾಗ ಓಪನ್ ಆದಮೇಲೆ ಹೆಂಗೆ ಅನ್ನಿಸ್ತು ಗೊತ್ತಾ, ಜೋಗದಲ್ಲಿ ತಿನ್ನೇನೋ ಅನ್ನಿಸ್ತು. ಕಿವಿ ಹಾಗೆ ಬೋರ್ ಅಂತ ಇತ್ತು. ನಾನು ತಮಟೆ ಗಿಮಟೆ ಎಲ್ಲರೂ ಒಡೆದೋಗ್ಬಿಡ್ತಾ ಆಮೇಲೆ ಅಂದ್ಕೊಂಡೆ ನಾನು. ಸದ್ಯ ಆ ಥರದ್ದು ಏನೂ ಆಗಿಲ್ಲ. ಇದ್ದೀವಿ ಈಗ ಲಿಟ್ಲ್ ರಾಕ್ ಸ್ಕೂಲ್ ದಾಟಿದ್ದೀವಿ. ಶ್ರೇಯು ನಿನ್ನೇನೊಂದು 10 ನಿಮಿಷನೂ ಬೇಡ ಅಲ್ಲ, 10 ನಿಮಿಷ ಬೇಡಲ್ಲ, ಇನ್ನೊಂದು 5-6 ನಿಮಿಷದಲ್ಲಿ ಶ್ರೇಯು ಸ್ಕೂಲ್ ಎದುರುಗಡೆ ಇರ್ತೀವಿ. ಎಲ್ಲರೂ ಏನು ಕರೆಯಕ್ಕೆ ಬಂದಿರ್ತಾರೆ ಎಲ್ಲ ಗೊತ್ತಿಲ್ಲ. ಯಾಕಂದರೆ ಬಂದಿರ್ತಾರೆ ಅಂದರೆ ಬರ್ತಾರೆ. ನಾವು ಸ್ವಲ್ಪ ಬೇಗ ಬರ್ತೀವಿ ಅನ್ನೋ ಇಲ್ಲ, ನಾನು ಯಾವಾಗಲೂ ಹಂಗೆ ಅನ್ಕೊತೀವಿ. ಆದರೆ ನಮ್ಗಿಂತ ಮುಂಚೆನೇ ಪಾಪ ಎಲ್ಲರೂ ಇರ್ತಾರೆ. ಮಕ್ಕಳು ಅದು ಫಸ್ಟ್ ಔಟಿಂಗ್ ಬೇರೆನಾ, ತವಕ ಯಾರೂ ಮಿಸ್ ಮಾಡಲ್ಲ ಅನ್ಸುತ್ತೆ. ಇದಕ್ಕೆ ಮಕ್ಕಳೇ ಕರೀತಾರೆ ಅನ್ಸುತ್ತೆ. ನಮ್ಮ ಶ್ರೇಯುನೇ ಇಲ್ಲಿ ಯಾರಿರ್ತಾರೆ ಮಮ್ಮಿ ಅಂದ, ಬೇಗ ಬಾ ಮಮ್ಮಿ ಅಂದಿತ್ತು ಪಾಪ. ನೆನ್ನೆ ಶ್ರೇಯುದು ಫೋನ್ ಇತ್ತು. ಶುಕ್ರವಾರ, ಇವತ್ತು ಶನಿವಾರ ಅಲ್ಲ. ಈಗ ಅವನಿಗೆ ಫ್ರೈಡೇ ಕೊಡ್ತಾರೆ. ನೆಕ್ಸ್ಟ್ ಇಯರು ಸ್ಯಾಟರ್ಡೆ ಅವನದು ಬರುತ್ತೆ. ಇನ್ನೇನು 5 ನಿಮಿಷದಲ್ಲಿ ಶ್ರೇಯು ಸ್ಕೂಲಲ್ಲಿ ಇರ್ತೀವಿ. ಶ್ರೇಯು ಸ್ಕೂಲ್ ತೋರಿಸ್ತೀನಿ ನಿಮಗೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು ನಾವೇ ಮುಂಚೆ ಬರ್ತೀವಿ ಅಂತ. ನಮಗಿಂತ ಎಷ್ಟೊಂದು ಸಲ ಜನ ಮುಂಚೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಾವೇ ಲೇಟ್ ಆಯಿತು. ನಾವು ಕೂಡ ಇದಕ್ಕೂ ಮುಂಚೆ ಬರ್ತಾಯಿದ್ವಿ. ರೋಡ್ ಹಿಂಗಾಗಿತ್ತಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನೋಡಿ. ಎಲ್ಲ ಮಕ್ಕಳನ್ನು ಔಟಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮನ್ನ ಒಳಗೆ ಬಿಡ್ತಾ ಇರಲಿಲ್ಲ. ಹೊರಗಡೆ ಅಲ್ಲಿ ಔಟಿಂಗಿಗೆ ಸೈನ್ ಹಾಕಿದ್ರೆ ಸರು ಫೋನ್ ಮಾಡಿ ಅವ್ರನ್ನ ಮೇಲಿಂದ ಬರೋದಕ್ಕೆ ಹೇಳ್ತಾರೆ. ನನ್ನ ಮಗ ಬರ್ತಾ ಇದ್ದಾನೆ. ಅವನು ನಮ್ಮನ್ನು ನೋಡೇ ಇಲ್ಲ. ನಾನು ವೀಡಿಯೋನ ಮಾಡ್ತಾ ಇದ್ದೀನಿ, ಅವ್ನು ನನ್ನನ್ನು ನೋಡಲೇ ಇಲ್ಲ. ನಂದೇ ನನ್ನ ಮಗನಿಗೆ ದೃಷ್ಟಿ ಆಗ್ತಿದ್ದೆ ಅನ್ನೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ ಗೊತ್ತಾ. ನನ್ನ ಮಗ ಯಾವಾಗಲೂ ಅದೊಂದು ಟಿ ಶರ್ಟ್ ಹಿಡ್ಕೊಬಿಟ್ಟಿದ್ದ. ಅದನ್ನು ವಯಸ್ಸೆಲ್ಲ ಕೊಟ್ಟು ಕಳಿಸಿಲ್ಲ, ಅದನ್ನೇ ಹಾಕ್ಕೊಂಡು ಬರ್ತಾನೆ ಅಂತ ಹೇಳಿ ಬೇರೆ ಕೊಟ್ಟು ಕಳಿಸಿದ್ದೆ. ಹಾಗಾಗಿ ಶರ್ಟ್ ಹಾಕ್ಕೊಂಡು ಬಂದಿದ್ದಾನೆ. ಒಂದೇನೆಂದರೆ ಅವ್ರ ಡ್ಯಾಡಿಗಿಂತ ದೊಡ್ಡ ಆಗಿದ್ದಾನೆ, ಹೈಟ್ ಆಗಿದ್ದಾನೆ. ಪ್ರತಿ ಸಲ ಬಂದಾಗೂ ನನ್ನ ಮಗ ಎಷ್ಟು ದೊಡ್ಡಕ್ಕಾಗಿದ್ದಾನೆ ಅಂತ ಅನಿಸುತ್ತೆ. ದೂರ ಬಿಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ, ಅವನು ಯಾರನ್ನೋ ಫ್ರೆಂಡ್ನ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೋದ. ಹಾಗಾಗಿ ನಾನು ನಮ್ಮ ಮನೆಯವರು ಇಲ್ಲಿ ಕಾಯ್ತಾ ಇದ್ವಿ.
ಮಾತಾಡಿಸ್ಕೊಂಡು ಬಂದ. ಅವ್ರಿಗಿರುತ್ತಲ್ವ ಏನು ಬೇಕು. ಕೆಲವೊಬ್ಬರೆಲ್ಲ ಹೋಗಿಲ್ಲ ನೋಡಿ, ಪಾಪ ಹೋಗದೆ ಇರೋ ಹುಡುಗರೆಲ್ಲ ಮೇಲೆ ಎತ್ಕೊಂಡು ನೋಡ್ತಾ ಇದ್ದಾವೆ. ಈ ಸಲ ಸುಮಾರು ಮಕ್ಕಳು ಹೋಗಲ್ಲ ಅಂತೆ, ಅಂದರೆ ತುಂಬ ದೂರದಿಂದ ಬಂದಿರ್ತಾರಲ್ಲ, ಬಾಯ್ 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 ಅಂತ. ಶ್ರೇಯು ವಾಯ್ಸ್ ಇನ್ನೊಂದು ಸ್ವಲ್ಪ ಬದಲಾಗಿದೆ ಅಲ್ಲ, ಸ್ವಲ್ಪ ಜಾಸ್ತಿ ಬದಲಾಗಿದೆ ಅವನಿಗೆ, ಫುಲ್ ವಾಯ್ಸ್ ಹೋಗಿದೆ. ಶ್ರೇಯು ತಿಂಡಿ ಮಾಡಬೇಕು. ಯಾಕೆ ಮಗ ತಿಂಡಿ ತಿಂದಿಲ್ಲ? ಅಪ್ಪ ಇದು ಏನು ತಿಂಡಿ? ಟೊಮೆಟೊ ಬಾತು ಮನೇಲಿ ತಿನ್ನಲ್ಲ. ಫಸ್ಟ್ ಹೋದ ತಕ್ಷಣ ಶ್ರೇಯು ಫಸ್ಟ್ ಕಟಿಂಗ್ ಮಾಡಿಸ್ಕೊ. ಉದ್ದಾಗಿದೆ, ಅದೇ ಎಷ್ಟು ಉದ್ದಾಗಿದೆ ಅಲ್ಲ ಮಗ. ಶಾಂಪೂ ಎಫೆಕ್ಟ್ ಅದು. ಹೌದಾ? ಯಾವ ಶಾಂಪೂ? ಅದೇ ಜಡೆ ಹಾಕನ. ಏನು ತಿಂಡಿ ತಿಂತೀಯೋ? ಎಂತ ತಿಂಡಿ ತಿಂತೀಯಾ? ಅಲ್ಲ ಅಲ್ಲೇ ಇದು ಬಟರ್ ಹೋಟ್ಲ ತಿನ್ಸನ. ಅಪ್ಪ ನಂಗೆ ತಿಂದಿರೋ ಒಂದು ಇಡ್ಲಿನೇ ನಂಗೆ ಸಾಕಾಗೋಯ್ತು. ಯಾಕಾದ್ರೂ ಇಷ್ಟುದಾಯ್ತು ಕೂದಲು, ಇಷ್ಟುದಾಯ್ತು. ಸರ್ ಕಟ್ ಮಾಡಿಸ್ಕೊಳ್ರಿ ಅಂದಿಲ್ಲ? ಕಟಿಂಗ್ ಮಾಡಿಸ್ಕೊ ಬಂದ್ಬಿಟ್ರೆ ಔಟಿಂಗ್ ಇತ್ತಲ್ಲ ಯಾರಿಗೆ? ನಮಗೆಲ್ಲ. ಮತ್ತೆ ಇವಾಗ ಔಟಿಂಗ್ ಇದೆಯಲ್ಲ, ಕಟ್ ಮಾಡಿಸ್ಕೊ ಬರ್ಲಿ ಅಂತ. ಅಲ್ಲ ಉದ್ದಾಗಿದೆಯಲ್ಲ ಸರ್. ದೀಪಾವಳಿ ನೋಡಿ ಬಿಡೋದಂತೆ, ದೀಪಾವಳಿಗೆ ಬಿಡಲ್ಲ ಅಂತ. ಅವ ನಮಗೆ ಟ್ರಿಪ್ಗೆ ಹೋಗ್ತಂತೆ, ಟ್ರಿಪ್ಪಿಗೆ ಗಣಪತಿ ದೀಪಕ್ಕೆ ಡೌಟ್ ಅಂತೆ, ನೋಡಿ ಬಿಡ್ತಾರಂತೆ. ನಾಳೆ ಬೆಳಗ್ಗೆ 2 ಗಂಟೆ ಇರ್ಬೇಕಂತಲ್ಲ, ಬೆಳಗ್ಗೆ ಸಂಜೆ ಮಧ್ಯಾಹ್ನ 2 ಗಂಟೆ ಬರೋದು. ಬೆಳ್ಳಗಿದ್ದೀನ? ಹೌದು ಬೆಳ್ಳಗಾಗಿದ್ದಾನೆ. ತೆಳ್ಳಗಾಗಿದ್ದಾನರಿ ಅಲ್ಲ? ಬೆಳ್ಳಗಾಗಿಲ್ಲ. ನೋಡ್ಲಿಲ್ಲ ನನ್ನ ಮಗನ್ನ. ವಿಡಿಯೋ ಮಾಡ್ಬೇಕಿದ್ರೆ ಏನ್ ಗೊತ್ತಾ, ನೋಡಕ್ಕೆ ಆಗಲ್ಲ. ಎಂತ ಮಗ ದಪ್ಪಗಾಗಿದೆಯಾ? ವೆಯ್ಟ್ ಇದ್ದಂಗೆ ದಪ್ಪಕ್ಕೆ ಇದೀನಿ. ಬಡ್ಸೋದು ನಾವೇ, ಬಡ್ಸೋದು ನಾವ ಬಡ್ಸ ಆಮೇಲೆ ಉಳಿದಿರತ್ತಲ್ಲ, ಆಗಲ್ಲ ಫುಲ್ ತಿನ್ನೋದು. ಹೆಂಗಿದೆ ಸ್ಕೂಲ್ ಈ ಸಲ? ಚೆನ್ನಾಗಿದೆ ಅಲ್ಲ ಸ್ಕೂಲ್? ಚೆನ್ನಾಗಿದ್ದಕ್ಕೆ ಬಿಟ್ಟಿದ್ದೀನಿ ಎಲ್ಲ ನ್ಯೂ ಸ್ಟೂಡೆಂಟ್ಸ್. ಅವರ ಫಸ್ಟ್ ಆಗಿ ಬಂದಿರೋ ಹುಡುಗರು. ಇವತ್ತು ರಾತ್ರಿ ಒಬ್ಬ ಹುಡುಗ ಇದ್ದ, ಸಾಂಗ್ ಬರ್ತಿದ್ದ, ಸಾಂಗ್ ಹೇಳ್ಕೊಂಡೆ. ನಾವು ಕಳಿದ್ವಿ ಸಾಂಗ್ ಹೇಳೋ ಅಂತ. ಡಿಟ್ಟು ಸ್ಪೀಕರ್ ಪೆಂಡಲ್ ವಾಕ್ ಮಾಡಿ ಸಾಂಗ್ ಕೇಳ್ತಾರಲ್ಲ, ಸೇಮ್ ಅದ ಸಾಂಗ್ ಹೇಳ್ತಾನೆ. ಆಮೇಲೆ ಗಣೇಶರ್ ಬಂದ್ರು ರೂಮಿಗೆ, ಅವರು ಬಂದು ಮಕ್ಕಳು ಸಾಂಗ್ ಕೇಳ್ಕಂತ. ದಿನೇಶರ್ ಬಂದ್ರು, ಅವರು ಗಣೇಶರ್ ಬಂದ್ರು, ಅವರು ಬಂದು ಕುತ್ಕೊಂಡು ಸಾಂಗ್ ಕೇಳ್ತಾ ಕುತ್ಕೊಂಡು. ಆದ್ರೆ ಫುಲ್ ನಾನು ಔಟಿಂಗ್ ಹೆಂಗಿದ್ರು ರಜನ ಬೇರೆ ಆರಾಮಾಗಿ ಮಜಾ ಮಾಡ್ತಾರೆ ಹಾಸ್ಟೆಲ್ ಅಲ್ಲಿ. ಶ್ರೇಯವರು ಎಂತದ ಹೇಳೋಣ ಅನ್ಕೊಂಡೆ. ಹೊಸ ಮಕ್ಕಳು ಕರ್ಕೊ ಬಂದಿದ್ದಾರಲ್ಲ, ಅವರಿಗೆ ಏನೋ ಹಾಸ್ಟೆಲ್ದು ಗೊತ್ತಿಲ್ಲಲ್ಲ, ಅದಕ್ಕೆ ಸರ್ ಅದು ಕೊಟ್ಟು ಮೇಡಮ್ ಅಲ್ಲಿ ಅದು ಕೊಟ್ಟು ಕಳಿಸ್ಬೋದಾ, ಇದು ಕೊಟ್ಟು ಕಳಿಸ್ಬೋದಾ ಅಂತ ಕೇಳ್ತಾ ಇದ್ರು. ಅವರು ಏನು ಕೊಟ್ಟು ಕಳಿಸ್ಬೇಡಿ, ಯಾಕಂದರೆ ಮಳೆಗಾಲ ಆದ್ರಿಂದ ಹಾಳಾಗ್ಬಿಡುತ್ತೆ. ಶೇಂಗಾ ಉಂಡೆ, ಆಮೇಲೆ ಇದು ಏನದು ತುಪ್ಪ ಅದೆಲ್ಲ ಕೊಟ್ಟು ಕಳಿಸ್ಬೋದಾ ಅಂತ. ಬೇಡ, ಎಲ್ಲ ಅದ್ರ ಮಕ್ಳಿಗೂ ಗೊತ್ತಾಗಲ್ಲ, ಹಂಗಾಗಿ ಬೇಡ ಅಂತ ಇದ್ರು. ಎಲ್ಲಿ ತಿಂತೀಯ? ಇಲ್ಲಿ ಬೇಡ ರೀ, ಬೇರೆ ಕಡೆ ತಿನ್ನಿಸ್ರಿ ನನಗೆ. ಶಾರ್ಟ್ಸಾ? ನಾನೆಂತಕ್ಕೆ ನಿನ್ನ ಬಟ್ಟೆ ತರಲಿ ಮಗ? ಇಲ್ಲೇ ತಿನ್ನಿಸ್ತೀರಾ ರೀ? ಇಲ್ಲಿ ಬೇಡ ರೀ ನಂಗೆ. ಅವತ್ತು ಊಟನೇ ಚೆನ್ನಾಗಿರ್ಲಿಲ್ಲ ಇಲ್ಲೇ ದುರ್ಗಾ ಅಂತದ್ದು. ಇದ್ರಲ್ಲಿ ತಿಂತೀಯ ಮಗ? ಬಟ್ರ್ ಹೋಟ್ಲಲ್ಲಿ? ಹೆಬ್ರಿ, ಸುಮಾರು ದೂರ ಆಗುತ್ತೆ. ಬೇಡ ಅಲ್ಲ? ಎಂತ ತಿಂತೀಯ? ಮಲಗಿಲ್ಲ ಅನ್ಸುತ್ತೆ. ಅವು ಹಂಗೇನೆ ಔಟಿಂಗ್ ಹಿಂದಿನ ದಿನ ಒಂಚೂರು ಮಲಗಲ್ಲ ಅವರು. ಈಗ ಮಲಗಲೇ ನಿದ್ದೆ ಮಾಡ್ತಾ ಇದ್ದಾನೆ. ನನಗೆ ಇನ್ನೂ ಅದೊಂಥರ ಹೊಟ್ಟೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಹೆಬ್ರಿಲಿ ಪಾನ್ ತಿಂತಾ ಇದ್ವಿ ಅಲ್ಲ, ಅಲ್ಲಿ ಪಾನ್ ತೊಗೊಬರ್ರಿ ಅಂತ ಅಂದೆ ಒಂದು. ನಾನು ಯಾವಾಗಲೂ ಒಂದು ಪರ್ಸಲ್ ಹಾಗಾಗಿ ಘಾಟಿ ಇಳಿತೆಲ್ಲ ಅಡಿಕೆ ಒಂಚೂರು ಇಟ್ಕೊಂಡಿರ್ತೀನಿ, ಬಾಯಿಗೆ ಹಾಕ್ಕೊಂಡ್ಬಿಡ್ತೀನಿ. ಅದು ನೀರು ಥರ ಬರ್ತಾಯಿದ್ರೆ ಅಷ್ಟು ಇದು ಅನ್ಸಲ್ಲ. ಚಾಕ್ಲೇಟ್ ತಿಂದೆ, ಆದರೂ ಒಂಥರ ಸಮಾಧಾನ ಆಗಿಲ್ಲ. ಆದರೆ ಅಲ್ಲಿ ಪಾನಲ್ಲಿ ಅಂಗಡೀಲಿ ಇರಲಿಲ್ಲಂತೆ. ಹಾಗಾಗಿ ಹಾಗೆ ವಾಪಸ್ ಬಂದರು. ನಾವು ಆಗಲೇ ರೋಡು
ಮುಚ್ಚಿದ್ರಲ್ವ ಇದು, ಈಗ ತೆಗ್ದಿದ್ದಾರೆ. ನಾವು ಬಸ್ಸೆಲ್ಲ ಓಡಾಡ್ತಾ ಇತ್ತು, ಹಾಗಾಗಿ ಇದೇ ರೋಡಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ ರೋಡು ಮತ್ತು ಮಳೆ ಕೂಡ ಜಾಸ್ತಿ ಇದೆ. ನಾವು ಬರಬೇಕಿದ್ರೆ ಮಳೆ ಅಷ್ಟು ಇರಲಿಲ್ಲ. ಇಲ್ಲಿ ಆಗುಂಬೆ ಇಳಿದ ತಕ್ಷಣ ನಮಗೆಲ್ಲೂ ಮಳೆ ಸಿಗಲಿಲ್ಲ, ಆದರೆ ಇಲ್ಲಿ ತುಂಬ ಮಳೆ ಆಗ್ತಾ ಇದೆ ಇವಾಗ. ಆಗುಂಬೆಲ್ಲಿ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ ತನಕ ಅಂತೂ ರೋಡು ಚೆನ್ನಾಗೇ ಇದೆ, ಓಡಾಡ್ತಾನೆ ಇದೆ ವೆಹಿಕಲ್ಗಳೆಲ್ಲ. ಮಣಿಪಾಲ್ ಮತ್ತು ಮಂಗಳೂರದ್ದಲ್ಲ ಬಸ್ಸು, ಆ ಬಸ್ಸು ನಮ್ಮ ಎದುರುಗಡೆನೇ ಹೋಯಿತು. ಹಾಗಾಗಿ ಏನೋ ಒಂದು ಧೈರ್ಯ ಮಾಡಿ ಹೊರಟಿದ್ವಿ. ಮತ್ತು ಕಾರ್ಗಳು ಕೂಡ ನಮ್ಮ ಹಿಂದೆ ಬರ್ತಾ ಇದ್ದಾವೆ, ಕೆಲವೊಂದೆಲ್ಲ ಹೋಗ್ತಾ ಇದ್ದಾವೆ, ಆ ಕಡೆಯಿಂದನೂ ಬರ್ತಾ ಇದೆ. ಹಾಗಾಗಿ ಧೈರ್ಯ ಮಾಡಿ ಹೊರಟಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಅದೇ ಎಲ್ಲಾದರೂ ಒಂದು ಪಾನ್ ಹಾಕ್ಕೊಬೇಕು, ಒಂಚಿಲ್ಲ ಒಂದು ಸಣ್ಣ ಅಡಿಕೆ ಪೀಸಾರು ಸಿಗಬೇಕು. ಒಂಥರ ಸಮಾಧಾನ ಆಗ್ತಾ ಇಲ್ಲ ಇವತ್ತು. ನಮಗೆ ಬರಬೇಕಿದ್ರೆ ಈ ರೋಡ್ ಕ್ಲೋಸ್ ಆಗಿತ್ತಲ್ವ, ಯಾಕೆ ಅಂದರೆ ನೋಡಿ ಮರ ಬಿದ್ದು ಇದು ಕರೆಂಟಿನ ಕಂಬಗಳು, ಟ್ರಾನ್ಸ್ಫರಮ್ಮು ಎಲ್ಲ ರೋಡಿಗೆ ಬಿದ್ದಿತ್ತು. ನೋಡಿ ದೊಡ್ಡ ದೊಡ್ಡ ಕ್ರೇನ್ ಎಲ್ಲ ತಂದು ರೋಡನ್ನ ಕ್ಲಿಯರ್ ಮಾಡಿದ್ದಾರೆ, ಆದರೆ ಸೈಡಿಗಿರೋ ಮರಗಳೆಲ್ಲ ಹಾಗೇ ಇತ್ತು. ತುಂಬ ದೊಡ್ಡ ಅನಾಹುತನೇ ಆಗಿದೆ, ಆದರೆ ಯಾರಿಗೂ ಏನೂ ಆಗಿಲ್ಲ. ತುಂಬ ಅಂದರೆ ತುಂಬ ಮಳೆ. ಆಗುಂಬೆ ಘಾಟಿಲಿ ಹತ್ತಕ್ಕೂ ಹೆದರಿಕೆ, ಇಳಿಯೋಕ್ಕೂ ಹೆದರಿಕೆ, ತುಂಬ ಹೆದರಿಕೆ ಅನಿಸುತ್ತೆ. ನಮಗೆ ಈ ರೋಡು ಓಡಾಡಿ ಒಂಥರ ಇದೇ ಹತ್ತಿರ ಅಂತ ಅನಿಸುತ್ತಲ್ವ. ಅದು ಏನೋ ಒಂಥರ ಸುತ್ತಾಸಿ ಹೋದಂಗೆ ಅನ್ನಿಸ್ತು. ಆಮೇಲೆ ನಾನು ನಮ್ಮನೆಯವರು ಮಾತಾಡಿದಾಗ ನಮಗೆ ಅದೇ ಹತ್ರನಾ ಅಂತಲೂ ಕೂಡ ನಾವು ಅಂದ್ಕೊಂಡ್ವಿ. ಹಾಗೆ ಈಗ ಆಗುಂಬೆ ಹತ್ತೋದಕ್ಕೆ ರೆಡಿ ಆಗ್ತಾಯಿದ್ದೀವಿ ಘಾಟಿನ. ಸೋಮೇಶ್ವರದಲ್ಲಿ ನಮ್ಮನೆಯವ್ರು ವೀಡಿಯೋ ಮಾಡು ಅಂತಾರೆ. ನಾನು ಎಷ್ಟೇ ವೀಡಿಯೋ ಮಾಡಿದ್ರೂ ನಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಅಷ್ಟೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಆಗೋದಿಲ್ಲ. ನೀವು ಇದನ್ನೆಲ್ಲ ನೋಡಬೇಕು ಅಂದರೆ ಅಲ್ಲಿಗೆ ಬಂದು ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿದೆ ಅಂತ. ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಶ್ರೇಯು ಏನಂದರೆ ಹಾಡನ್ನು ಹಾಕ್ಕೊಂಡ್ಬಿಟ್ಟಿದ್ದಾನೆ. ಅದು ನಾನು ಹಾಡು ಹಾಗೆ ಹಾಕಿದ್ರೆ ನನಗೆ ಕಾಪಿರೈಟು ಬರುತ್ತೆ. ನಾವು ಆಗುಂಬೆ ಘಾಟಿ ಹತ್ತಿನೂ ಆಯಿತು, ತೀರ್ಥಹಳ್ಳಿ ದಾಟಿ ಕೂಡ ಆಯಿತು. ನನಗೆ ಒಂಥರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೆ ಅಲ್ಲ, ನನಗೆ ಅಡಿಕೆಯಲ್ಲೇ ಹುಡುಕ್ತಾ ಇದ್ದೆ, ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಆಮೇಲೆ ತೀರ್ಥಹಳ್ಳಿ ಹತ್ರ ನಮ್ಮನೆಯವರು ಒಂದು ಅಂಗಡಿಗೆ ಹೋಗಿ ಬರೀ ಅಡಿಕೆ ಒಂದು ಪೀಸು ಒಂದು ಎಲೆ ತೊಗೊಂಡು ಬಂದರು. ನಿಜ ಹೇಳ್ತೀನಿ, ನನಗೆ ಅಮೃತ ಸಿಕ್ಕ ಹಾಗೆ ಆಯಿತು. ಅದು ತಿಂದ ಮೇಲೆ ನನಗೆ ಒಂದು ಸಮಾಧಾನ ಅಂತ ಅನ್ನಿಸ್ತು. ಶ್ರೇಯು ಒಬ್ಬರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾನೆ. ಅವರು ನಮ್ಮೂರು ಕಡೆಯವರೇ, ಸಾಗರ ಕಡೆಯವರು. ಅವ್ರು ಯಾವಾಗಲೂ ಹೇಳೋದು ಅಡಿಕೆಯಲ್ಲೇ ಹಾಕಿದ ತಕ್ಷಣ ಅಥವಾ ಊಟ ಆದ ತಕ್ಷಣ ಕಸುವಾಗಿ ಊಟ ಮಾಡಿ, ಕಸುವಾಗಿ ಅಡಿಕೆಯಲ್ಲೇ ಹಾಕಿ ಅಂತ. ನೀವು ಯಾರಾದರೂ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಯಾರು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಕೆಲವೊಂದು ಸಲ ಬೇರೆ ಯೂಟ್ಯೂಬರ್ ಪರ್ಮಿಷನ್ ಇಲ್ಲದೆ ಅವ್ರ ಹೆಸರು ಕೂಡ ನಮ್ಮ ಚಾನಲಲ್ಲಿ ಹೇಳೋ ಆಗಿಲ್ಲ ಅಂತ ನಾನು ಯಾವುದೋ ಮೊನ್ನೆ ಒಂದು ವೀಡಿಯೋನ ನೋಡಿದೆ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಆ ಇನ್ಸ್ಟಾಗ್ರಾಮಲ್ಲಿ ಅವರು ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಅವರು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನಮ್ಮ ಶ್ರೇಯು ಅವ್ರನ್ನ ಫಾಲೋ ಮಾಡ್ತಾಯಿದ್ದ, ಆಮೇಲೆ ನಾನು ಕೂಡ ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದೆ. ನಾನು ಯಾವಾಗಲೂ ಜರ್ನಿ ಮಾಡಬೇಕಿದ್ರೆ ಆರಾಮಾಗಿ ಹೋಗಿ ಆರಾಮಾಗಿ ಬರಲಿಯಪ್ಪ ಅಂತ ನಾನು ದೇವ್ರ ಹತ್ರ ಫಸ್ಟ್ ಅದನ್ನೇ ಕೇಳ್ಕೊಳ್ಳೋದು. ಹಾಗೆ ನಾವು ಈಗ ತೀರ್ಥಹಳ್ಳಿ ಎಲ್ಲ ದಾಟಿ ಸುಮಾರು ಮನೆ ಹತ್ತತ್ರ ಬಂದ್ವಿ. ಅಲ್ಲಿ ಮರನ ಕಡಿತಾಯಿದ್ರು, ಅಂದರೆ ರೋಡಿಗೆ ಬರೋಂಥ ಮರಗಳನ್ನೆಲ್ಲ ಕಡಿದು, ಅಕೇಶಿಯ ಮರಗಳನ್ನ ಕಡಿದು ಕಡಿತಾಯಿದ್ರು. ಅಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ನೋಡಿ ಇಲ್ಲಿ ಆಗಿದೆ ನಮ್ಮ ಎದುರುಗಡೆನೇ ಆಯಿತು. ನಾವು 3 ಜನನೂ ಒಂದೇ ಲೈನಿಗೆ ಹೋಗ್ತಾ ಇದ್ವಿ. ಪಾಪ ಹಿಂದ್ಗಡೆ ಒಂದು ವ್ಯಾನ್ ಥರ ಇದೆಯಲ್ಲ, ಅವರು ಹೋಗಿ ಕಾರಿಗೆ ಹೊಡೆದಿದ್ದಾರೆ. ಆ ಕಾರಲ್ಲಿರೋರು ನಮ್ಮೂರು ಕಡೆಯವರೇ. ನನಗೆ ಅವರು ಗುರ್ತು ಸಿಕ್ತು. ಪಾಪ ಅವರಿಗೆ ನಾನು ಯಾರು ಅನ್ನೋದು ಗುರ್ತಾಗಲಿಲ್ಲ. ಆಮೇಲೆ ನಮ್ಮ ಮನೆಯವರಿಗೆ ಹೇಳಿದೆ. ಪಾಪ ಆಮೇಲೆ ಬಂದು ಕೂಡ ಅವರು ಮಾತಾಡಿದ್ರು. ನಮ್ಮ ಶ್ರೇಯನು ಹೋಗಿ ನೋಡ್ತಾ ಇದ್ದಾನೆ. ತುಂಬ ಆಗಿದೆ ಪಾಪ. ಅಂದರೆ ಯಾರಿಗೂ ಯಾವುದೇ ರೀತಿಯಾಗಿರೋ ಹಾನಿ ಆಗಿಲ್ಲ, ಕಾರಿಗೆ ಮಾತ್ರ ತುಂಬ ಹಾನಿ ಆಗಿದೆ. ನಮ್ಮ ಎದುರುಗಡೆನೇ ಒಂದೇ ಸೆಕೆಂಡಿಗೆ ಇದಾಯಿತು. ಹಾಗೆ ನಾವು ಮನೆಗೆ ಬಂದ್ವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಳೆ ಆಗ್ತಾಯಿತ್ತು. ಆದರೆ ತೀರ್ಥಹಳ್ಳಿ ದಾಟಿದ ತಕ್ಷಣ ನಮಗೆ ತುಂಬ ಅಂದರೆ ತುಂಬ ಮಳೆ ಸಿಕ್ತು. ಹಾಗೆಯೇ ಮಗನ ಕರ್ಕೊಂಡು ಬಂದಾಗ ಬೇಗ ಬಂದ್ವಿ ನಾವು. 12:15 12:30 ಆಗಿತ್ತು. ಹಾಗೆ ನಮ್ಮ ಮನೆಯವರು ಹುರುಳಿ ಸಾರು ಊಟ ಮಾಡಲ್ಲಲ್ಲ, ಅವರಿಗೆ ಸ್ವಲ್ಪ ದಾಲ್ ಮಾಡೋಣ ಅಂತ ಈ ಕಡೆ ದಾಲ್ಗೆ ಇಟ್ಟಿದ್ದೀನಿ. ಹಾಗೆಯೇ ಶ್ರೇಯು ಬಂದವನು ಪಾಪ ಅಲ್ಲಿ ತಿಂಡಿನೂ ಸರಿಯಾಗಿರಲಿಲ್ಲಲ್ಲ,
ಹಾಗಾಗಿ ಅವನು ತಿನ್ನೋದಕ್ಕೆ ಏನಾದರೂ ಕೊಡು ಅಂದ. ಅಮ್ಮ ಅವತ್ತು ಚಿಪ್ಸ್ ಕೊಟ್ಟಿದ್ರಲ್ವ, ಅದನ್ನು ನಾನು ಹಾಗೆ ಒಂದು 2-3 ಕವರಿಗೆ ಕಟ್ಟಿ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ, ಅದನ್ನು ಕೊಟ್ಟೆ ಅವನಿಗೆ. ಹಾಗೆ ಈಗ ದಾಲ್ ಮಾಡೋದಕ್ಕೆ ಅಂತ ಹೇಳಿ ನಾನು ಈರುಳ್ಳಿನ ಹೆಚ್ಚ್ತಾಯಿದ್ದೀನಿ. ಹಾಗೆ ಅನ್ನಕ್ಕೆ ಕೂಡ ಇಟ್ಟು ಅನ್ನ ಕೂಡ ಆಯಿತು. ಹುರುಳಿ ಸಾರಿಗೆ ನಾನು ಬೆಳಗ್ಗೆನೇ ಒಗ್ಗರಣೆನ ಕೂಡ ಹಾಕಿ ಹೋಗಿದ್ದೆ ನಾನು. ಸ್ಕೂಲವರು ಈ ಸಲ ಬೇಗ ಬಿಟ್ಟಿದ್ದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ಶ್ರೇಯು ಒಂದು ಇಡೀ ದಿನ ಮನೇಲಿದ್ದ ಹಾಗೇನೋ ಆಗುತ್ತೆ, ಆಮೇಲೆ ಅವನ ಕೆಲಸಗಳೆಲ್ಲ ಆಗುತ್ತೆ. ನಾನು ಮಲಗಿದ್ದೆ, ತುಂಬ ತಲೆನೋವು ಏನೇನೋ ಆಗ್ತಾಯಿತ್ತು ನನಗೆ. ನಮ್ಮನೆಯವರು ಶ್ರೇಯನ ಕರ್ಕೊಂಡೋಗಿ ಕಟ್ಟಿಂಗು ಅದು ಎಲ್ಲ ಮಾಡಿಸ್ಕೊಂಡು ಬಂದರು. ಹಾಗೆಯೇ ನಮ್ಮ ಸೌತೆ ಬಳ್ಳಿಲಿ ಸೌತೆ ಮೀಡಿ ಕೂಡ ಆಗಿತ್ತು, ಅದು ಸ್ವಲ್ಪ ದೊಡ್ಡದು ಕೂಡ ಆಗಿತ್ತು. ನಾನು ಶ್ರೇಯು ಬರ್ತೇನೆ ಅಂತ ಕೊಯ್ದಿರಲಿಲ್ಲ. ಅವನಿಗೆ ಹುರುಳಿ ಸಾರು ಸೌತೆಕಾಯಿ ಹೆಚ್ಚಿಕೊಟ್ರೆ ತುಂಬ ಇಷ್ಟಪಡ್ತಾನೆ. ಹಾಗಾಗಿ ಒಂದು ಸೌತೆಕಾಯಿನ ಕೊಯ್ದೆ, ಇನ್ನೆರಡು ಸಣ್ಣ ಮೀಡಿನ ಹಾಗೆ ಬಿಟ್ಟೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವೀಡಿಯೋದಲ್ಲಿ ಮತ್ತೆ ಅವನ್ನ ಬಿಟ್ಟು ಬರೋಂಥ ವಿಡಿಯೋ ಇರುತ್ತೆ. ತುಂಬ ವೀಡಿಯೋನ ಮಾಡೋಕ್ಕೆ ಆಗಿಲ್ಲ ನನಗೆ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನನ್ನ ಮಕ್ಕಳನ್ನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ನೀವೆಲ್ಲರೂ ಅವನನ್ನು ಇಷ್ಟಪಡ್ತೀರಾ. ನಮ್ಮ ಶ್ರೇಯನ ತುಂಬ ಜನ, ಅವ್ನು ತುಂಬ ಸಣ್ಣ ಇದ್ದಲ್ಲ ಯೂಟ್ಯೂಬ್ ಶುರು ಮಾಡಿದಾಗ, ತುಂಬ ಜನ ಅವನಿಗಾಗಿ ಅಂತಲೇ ವೀಡಿಯೋನ ನೋಡೋರು ಕೂಡ ಇದ್ದರು. ಇವಾಗ ಬೆಳೆದು ಎಷ್ಟು ದೊಡ್ಡವನಾಗಿದ್ದಾನೆ. ಹಾಗೆಯೇ ಇವತ್ತಿನ ವೀಡಿಯೋನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಂಜೆಯಿಂದ ಮತ್ತೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.